ಸದನ ಒಪ್ಪಿಗೆ ಕೊಡಬೇಕು. ಈ ಖರ್ಚುಗಳಲ್ಲಿ ಎರಡು ಥರ ಖರ್ಚುಗಳಿದ್ದಾವೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದರೆ ರಸ್ತೆಗಳು ಮಾಡೋದು, ಶಾಲಾ ಕಟ್ಟಡಗಳು ಕಟ್ಟೋದು, ಆಸ್ಪತ್ರೆಗಳು ಕಟ್ಟೋದು, ಬ್ರಿಡ್ಜ್ಗಳು ಮಾಡೋದು, ಇವೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರ್ತವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದರೆ ಸಂಬಳ, ಪೆನ್ಷನ್ನು, ಬಡ್ಡಿ ಕೊಡೋದು, ಆಮೇಲೆ ಸಬ್ಸಿಡಿ ಕೊಡೋದು, ಇವೆಲ್ಲವೂ ಕೂಡ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ ಬರ್ತವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತಲೂ ಕೂಡ ಇರ್ತದೆ. ಬದ್ಧತಾ ವೆಚ್ಚಗಳು, ಕಮಿಟೆಡ್ ಎಕ್ಸ್ಪೆಂಡಿಚರ್, ಇವು ಕೆಲವು ಎಲ್ಲ ಕೊಡಲೇಬೇಕು. ಈಗ ಸಂಬಳ, ಪೆನ್ಷನ್ ನಿಲ್ಸೋಕ್ಕಾಗತ್ತಾ? ಬಡ್ಡಿ ಕೊಡೋದು ನಿಲ್ಸೋಕ್ಕಾಗತ್ತಾ? ಇವು ಕಮಿಟೆಡ್ ಎಕ್ಸ್ಪೆಂಡಿಚರ್. ಸಬ್ಸಿಡಿ ಕೊಡೋದು ನಿಲ್ಸೋಕ್ಕಾಗತ್ತಾ? ನಿಲ್ಲಿಸ್ಬಿಡ್ಬೋದು ಬೇಕಾದ್ರೆ, ಬಟ್ ಸಂಬಳ, ಪೆನ್ಷನ್ನು, ಬಡ್ಡಿ ಕೊಡೋದನ್ನು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇದು ಎಂಥದ್ದು ಪೆನ್ಷನ್ಗಳು ಕೊಡ್ತೀವಲ್ಲ, ದಯಮಾಡಿ ತಿಳ್ಕೋಬೇಕು. ನಮಗೆ ನಾವು ರಾಜ್ಯದಿಂದ ಕೊಡ್ತಕ್ಕಂಥ ಪೆನ್ಷನ್ಗಳು, ಅದು ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ವೃದ್ಧಾಪ್ಯ ಎಂಥದ್ದು ವಿಡೋ ಪೆನ್ಷನ್ ಇರ್ಬೋದು, ಬೇರೆ ಯಾವುದೇ ಪೆನ್ಷನ್ಗಳಿರ್ಬೋದು, ಅಂಗವಿಕಲರ ಪೆನ್ಷನ್ಗಳಿರ್ಬೋದು, ಇದಕ್ಕೆ ಸುಮಾರು 11,000 ಕೋಟಿ ರೂಪಾಯಿಗೂ ಹೆಚ್ಚು ನಾವು ಕೊಡ್ತೀವಿ. ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ 5,500 ಕೋಟಿ ರೂಪಾಯಿಗಳು. ಸಾರಿ, 550 ಕೋಟಿ ರೂಪಾಯಿಗಳು. ಸಾರಿ, 550 ಕೋಟಿ ರೂಪಾಯಿಗಳು ನಾವು ಕೊಡ್ತೀವಿ. ಅಲ್ಲ, ಕೇಂದ್ರ ಸರ್ಕಾರ ಕೊಡ್ತದೆ. ನಾವು ಕೊಡ್ತಕ್ಕಂಥದ್ದು 11,000 ಕೋಟಿ ರೂಪಾಯಿಗಳು. ದಯಮಾಡಿ ತಿಳ್ಕೋಬೇಕು ನೀವು. ಯಾಕೆಂದರೆ ಕೇಂದ್ರ ಸರ್ಕಾರನೇ ಪೆನ್ಷನ್. ಈಗ ಮೆಟ್ರೋ ಇದೆಯಲ್ಲ, ಮೆಟ್ರೋ ನಮ್ದು ಎಷ್ಟು ಗೊತ್ತಾ ಪಾಲು? 88%. 88% ನಮ್ಮದು, 12% ಮಾತ್ರ ಕೇಂದ್ರ ಸರ್ಕಾರದ್ದು. ನಮ್ಮದು ಮೆಟ್ರೋ, 12% ಮಾತ್ರ ಕೇಂದ್ರ ಸರ್ಕಾರದ್ದು. ಆದರೂ ಹೇಳೋದೇನು ಅಂತಂದ್ರೆ, ಬಹಳ ಜನ ಏನ್ ತಿಳ್ಕೊಬಿಟ್ಟಿದ್ದಾರೆ ಅಂತಂದ್ರೆ, ಕೇಂದ್ರ ಸರ್ಕಾರದ್ದೇ ಇದು ಪ್ರಾಜೆಕ್ಟು ಅನ್ನೋ ತರ ತಿಳ್ಕೊಬಿಟ್ಟಿದ್ದಾರೆ. ಆಮೇಲೆ ಕೆಲವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿರ್ತವೆ. ಮೊದಲು 80-20 ಇರ್ತಿತ್ತು. 80 ಕೇಂದ್ರ ಸರ್ಕಾರ, 20 ರಾಜ್ಯ ಸರ್ಕಾರ ಕೊಡೋದು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪುರಸ್ಕೃತ ಯೋಜನೆಗಳು. ಈಗ ಅವು ಎಲ್ಲ 50-50% ಬಂದ್ಬಿಟ್ಟಿದ್ದಾವೆ. ಅಂದರೆ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದದನ್ನು ಕಡಿಮೆ ಮಾಡ್ತಾ ಬಂದ್ಬಿಟ್ಟಿದೆ. ಅದರಿಂದ ಕೇಂದ್ರ ಪುರಸ್ಕೃತ ಯೋಜನೆಗಳು, ಅವು ಕೇಂದ್ರ ಸರ್ಕಾರನೇ ಮಾಡಿರ್ತಕ್ಕಂಥ ಯೋಜನೆಗಳು, ಅದಕ್ಕೆ ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತಲೇ ಕರೆಯೋದು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತಲೇ ಕರೆಯೋದು. ಅವು ಕರೆದ್ರೂ ಕೂಡ ರಾಜ್ಯ ಸರ್ಕಾರ 50 ಕೊಡ್ಬೇಕು. ಈಗ ರೈಲ್ವೆ ಯೋಜನೆ ಇದೆ,
ನಮ್ಮಲ್ಲಿ ರೈಲ್ವೆ ಯೋಜನೆ. ಕೆಲವು ಕಡೆ ಜಮೀನು ನಾವೇ ಕೊಡ್ತೀವಿ, ಅದ್ರ ಮೇಲೆ 50% ಕೊಡ್ತೀವಿ, ಅದರ ಆದಾಯ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗೋದು. ಇದು ಸೆಂಟ್ರಲ್ ಲಿಸ್ಟ್ನಲ್ಲಿ ಬರ್ತಕ್ಕಂಥದ್ದು ರೈಲ್ವೆ ಯೋಜನೆಗಳು. ಈ ರೈಲ್ವೆ ಯೋಜನೆಗಳು ಜಮೀನು ನಾವೇ ಕೊಡ್ತೀವಿ, ಮತ್ತೆ ಯೋಜನಾ ಪ್ಲಾನ್, ಯೋಜನಾ ಕಾಸ್ಟ್ ಇದೆಯಲ್ಲ ಅದರಲ್ಲಿ ಅರ್ಧ ನಾವೇ ಕೊಡ್ತೀವಿ. ಆದರೆ ಅವ್ರು ಹೇಳೋದೇನು, ಟೋಟಲಿ ಆದಾಯ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗೋದು. ಮತ್ತೆ ವಾಸ್ತವವಾಗಿ ಅವರೇ ಖರ್ಚು ಮಾಡಬೇಕಾಗಿತ್ತು. ಎಲ್ಲ ಹಣನೂ ಕೂಡ, ಜಮೀನು ಹಣನೂ, ಅಕ್ವಿಷನ್ ಕಾಸ್ಟು ಅವರೇ ಕೊಡಬೇಕಾಗಿತ್ತು, ಲ್ಯಾಂಡ್ ಕಾಸ್ಟು ಮತ್ತೆ ಯೋಜನಾ ಕಾಸ್ಟು ಕೂಡ ಅವರೇ ಕೊಡಬೇಕಾಗಿತ್ತು. ಆದರೆ ನಮ್ಮ ಕರ್ನಾಟಕದಲ್ಲಿ ರೈಲ್ವೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಮೊದಲು ಇರಲಿಲ್ಲ. ಇದು ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತ, ಇದು ಪ್ರಾರಂಭ ಆಯಿತು ಅಲ್ಲಿಂದ ಈಗ ಇಲ್ಲಿವರೆಗೂ ಕೊಡ್ತಲೇ ಇದ್ದೀವಿ. ಸೊ ಆದರೂ ಕೂಡ ಒಟ್ಟು ಆದಾಯ ಎಲ್ಲ ಕೇಂದ್ರಕ್ಕೆ ಹೋಗುತ್ತೆ. ಸೊ ಇದು ಪರಿಸ್ಥಿತಿ. ಯಾವುದು? ಅಲ್ಲಿ ಎರಡು ಥರ ಇದೆ. ಒಂದು ನ್ಯಾಷನಲ್ ಹೈವೇಸ್ ಅಂತ, ಇನ್ನೊಂದು ನ್ಯಾಷನಲ್ ಹೈವೇ ಅಥಾರಿಟಿ ಅಂತ ಇದೆ. ನ್ಯಾಷನಲ್ ಹೈವೇ ಅಥಾರಿಟಿ ಸಂಪೂರ್ಣವಾಗಿ ಅವರೇ ಮಾಡಬೇಕು, ಅವರ ಅಧೀನದಲ್ಲೇ ಇರೋದು. ನ್ಯಾಷನಲ್ ಹೈವೇಸ್ನಲ್ಲಿ ನಾವು ಕೂಡ ಜಾಗ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಅದೆಲ್ಲ ಮಾಡ್ತಕ್ಕಂಥದ್ದು ಅದು ಕೂಡ ಇದೆ. ಸೊ ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅದರಿಂದ ಆಮೇಲೆ ಈ ರೆವಿನ್ಯೂ ಡಿಫಿಸಿಟ್ ಅಂದರೆ ಏನು ಅಂತ ತಿಳ್ಕೋಬೇಕು ನೀವು. ರೆವಿನ್ಯೂ ಸರ್ಪ್ಲಸ್ ಅಂದ್ರೆ ಏನು, ರೆವಿನ್ಯೂ ಡಿಫಿಸಿಟ್ ಅಂದ್ರೆ ಏನು, ರೆವಿನ್ಯೂ ಲಯಬಿಲಿಟೀಸು, ಸಾಲ ಯಾಕೆ ಮಾಡಬೇಕು ಸಾಲ. ರೆವಿನ್ಯೂ ಡಿಫಿಸಿಟ್ ಅಂತಂದರೆ, ರೆವಿನ್ಯೂ ಡಿಫಿಸಿಟು, ರೆವಿನ್ಯೂ ಸರ್ಪ್ಲಸ್ ಅಂತಂದರೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗೋದು. ಆದಾಯಕ್ಕಿಂತ ಖರ್ಚು ಜಾಸ್ತಿ ಆದರೆ ಅದು ರೆವಿನ್ಯೂ ಡಿಫಿಸಿಟ್. ರೆವಿನ್ಯೂ ಸರ್ಪ್ಲಸ್ ಅಂದರೆ ಆದಾಯ ಖರ್ಚಿಗಿಂತ ಜಾಸ್ತಿ ಇರೋದು. ರೆವಿನ್ಯೂ ಸರ್ಪ್ಲಸ್ ಅಂದರೆ ಆದಾಯಕ್ಕಿಂತ ಆದಾಯ ಖರ್ಚಿಗಿಂತ ಜಾಸ್ತಿ ಇರೋದು, ಅದು ರೆವಿನ್ಯೂ ಸರ್ಪ್ಲಸ್. ರೆವಿನ್ಯೂ ಡಿಫಿಸಿಟ್ ಅಂತಂದರೆ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಆಮೇಲೆ ಸಾಲ ಭಾಳ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾವು 25% ಒಳಗಡೆನೇ ಇದ್ದೇವೆ, 25% ಒಳಗಡೆನೇ ಇದ್ದೇವೆ. 2023ರಲ್ಲೂ ಹಂಗೆ ಇತ್ತು, 2024ರಲ್ಲೂ ಹಾಗೆ ಇತ್ತು, 2025ರಲ್ಲೂ ಹಾಗೆ ಇತ್ತು, 2027ರಲ್ಲೂ ಕೂಡ ಹಂಗೆ ಇದೆ. ಅದರಿಂದ ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಹಾಕಿರ್ತಕ್ಕಂಥ ಮಾನದಂಡಗಳನ್ನು ಮೀರಿಲ್ಲ. ಆಮೇಲೆ ಸಾಲ ಮಾಡಿದೀವಲ್ಲ, ಈಗ 26-27ಕ್ಕೆ 3 ವರ್ಷಕ್ಕೆ ನಮ್ಮದು ಸಾಲ ಎಲ್ಲ ಒಟ್ಟು
ಸೇರ್ತಕ್ಕಂಥದ್ದು 8,24,000 ಕೋಟಿ. 8,24,000 ಕೋಟಿ. ಈ ವರ್ಷ ಸಾಲ ಮಾಡಿರ್ತಕ್ಕಂಥದ್ದು 1,32,000 ಕೋಟಿ. 1,32,000 ಕೋಟಿ. ಇದು ಸೇರಿದ್ರೆ 26-27ಕ್ಕೆ ಸಾಲದ ಮೊತ್ತ, ಒಟ್ಟು ಮೊತ್ತ 8,24,000 ಕೋಟಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಎಷ್ಟು ಮಾಡಿದೆ ಸಾಲ, ಅದನ್ನು ತಿಳ್ಕೋಬೇಕಲ್ಲ ನೀವು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ, ಅವ್ರು ಬಿಟ್ಟಾಗ 53,11,000 ಕೋಟಿ ರೂಪಾಯಿಗಳಿತ್ತು. 53,11,000 ಕೋಟಿ ರೂಪಾಯಿಗಳಿತ್ತು. ಮುಂದಿನ ವರ್ಷಕ್ಕೆ ಅವರು ಸಾಲ ಅಂದರೆ ಕೇಂದ್ರದ ಸಾಲ 218 ಲಕ್ಷ ಕೋಟಿಗಳು. 218 ಲಕ್ಷ ಕೋಟಿಗಳು. ಅಂದರೆ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ಬಂತವಿಂದ ಸಾಲದ ಮೊತ್ತ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ 53,11,000 ಕೋಟಿ. ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ ಸುಮಾರು 11 ವರ್ಷಗಳಲ್ಲಿ 165 ಲಕ್ಷ ಕೋಟಿ, 165 ಲಕ್ಷ ಕೋಟಿ. ಅಂದ್ರೆ ಅವರದು ಎಂಥದ್ದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಇದೆಯಲ್ಲ, ಅವ್ರಿಗೆ ಬಜೆಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ FRPBM ಅಂತ ಹೇಳ್ತಾರೆ, ಬಜೆಟ್ ಮ್ಯಾನೇಜ್ಮೆಂಟ್ ಅಂತ. ಅದರಲ್ಲಿ 55.6% ಇರೋದು ಸಾಲ. 55.6% ಸಾಲ ಇರ್ತಕ್ಕಂಥದ್ದು. 55.6% ಸಾಲ. ನಮ್ದಿರ್ತಕ್ಕಂಥದ್ದು 24.94. ನಮ್ಮದು ಸಾಲ GSDPಯ 24.94, ಕೇಂದ್ರದ್ದು GSDPಯ 55.6%.